ಯಾರೆಲ್ಲ ನನ್ನ ಚಾನಲ್ ಹೊಸಬ್ರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾನು ಮಶ್ರೂಮ್ ಪಲಾವ್ನ ಮಾಡ್ತಾ ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸೋಂಪು, ಅದ್ರ ಜೊತೆ ನಾವು ಪುದೀನನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀವಿ. ಈಗ ಹುರ್ಕೊಂಡಿರೋ ಪದಾರ್ಥ ಎಲ್ಲ ಬೆಂದಿದೆ. ಇದನ್ನು ನಾವು ತಣ್ಣಗೆ ಹಾಕಿ ಬಿಡ್ತಾ ಇದ್ದೀವಿ. ಈಗ ಇದನ್ನು ನಾವು ಸ್ಮೂತಾಗಿ ರುಬ್ಕೊಂಡಿದ್ದೀವಿ. ಈಗ ನಾವು ಬಾತಿಗೆ ಒಗ್ಗರಣೆ ಹಾಕೋದಕ್ಕೆ ಪುದೀನ ಸೊಪ್ಪು, ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಬಾತ್ ಸಾಮಾನು ಇಷ್ಟನ್ನು ಇಟ್ಕೊಂಡಿದ್ದೀವಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಾವು ಸಾಸಿವೆನ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ನಾವು ಬಾತ್ ಸಾಮಾನ ಹಾಕ್ಕೊತಾ ಇದ್ದೀವಿ. ಬಾತ್ ಸಾಮಾನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊತಾ ಇದ್ದೀವಿ. ಈಗ ನಾವು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀವಿ. ಅದಕ್ಕೆ ಈರುಳ್ಳಿನ ಹಾಕ್ಕೊತಾ ಇದ್ದೀವಿ. ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀವಿ. ಮಶ್ರೂಮ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಬೇಯೋದಕ್ಕೆ ತಟ್ಟೆ ಬಾಯಿ ಮುಚ್ಚಿಕ್ಕಿದ್ದೀವಿ. ಈಗ ಬೆಂದಿದೆ ಈರುಳ್ಳಿ ಎಲ್ಲ, ಅದಕ್ಕೆ ನಾವು ಟೊಮೊಟೊ ಹಾಕ್ಕೊತಾ ಇದ್ದೀವಿ. ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಈಗ ಮಶ್ರೂಮ್ ಕಟ್ ಮಾಡ್ಕೊಂಡಿರೋ ಮಶ್ರೂಮ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಒಂದು 2 ನಿಮಿಷ ತಟ್ಟೆ ಬಾಯಿ ಮುಚ್ಚಿಕ್ತಾ ಇದ್ದೀವಿ. ರುಬ್ಕೊಂಡಿರೋ ಮಿಶ್ರಣನ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀವಿ. ಕುದಿ ಬರಬೇಕು, ಅದಕ್ಕೆ ನಾವು ತಟ್ಟೆ ಬಾಯಿ ಮುಚ್ಚಿ ಇಡ್ತಾ ಇದ್ದೀವಿ. ಈಗ ಇದು ಕುದೀತಾ ಇದೆ, ಅದಕ್ಕೆ ನಾವು ಬಿಸಿನೀರನ್ನ ಹಾಕ್ಕೊತಾ ಇದ್ದೀವಿ. ಈಗಿದು ಮಳ್ತಾ ಇದೆ. ಈಗ ನಾವು ನೆನೆ ಹಾಕ್ಕೊಂಡಿರೋ ಅಕ್ಕಿನ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀವಿ. ಹಾಗೆ ನಿಂಬೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀವಿ. ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈಗ ನಾವು ತುಪ್ಪ ಹಾಕ್ತಾ ಇದ್ದೀವಿ. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಕಮ್ಮಿ ಉರಿ ಕೊಟ್ಟು ಈಗ ಬೇಯೋದಕ್ಕೆ ಬಿಡ್ತಾ ಇದ್ದೀವಿ. ಒಂದು 20 ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀವಿ. ಮಧ್ಯೆ 2 ಸತಿ ತಿರುಗಿಸ್ಕೋಬೇಕು. ಬಿಸಿ ಬಿಸಿಯಾದ ಮಶ್ರೂಮ್ ಪಲಾವ್ ತಿನ್ನಲು ರೆಡಿಯಾಗಿದೆ.